ಅಧ್ಯಕ್ಷರಾದಂಥ ಶಂಕರ್ ಅವರೇ ಹಾಗೂ ಲೇಕ್ ಸೈಡ್ ಅಧ್ಯಕ್ಷರಾದಂತಹ ಅಜರ್ ಖಾನ್ ಅವರೇ ಹಾಗೂ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿರುವಂಥ ಪ್ರಸನ್ನ ಕುಮಾರಿ ಅವರೇ ಮತ್ತು ಈ ಪ್ರಾಜೆಕ್ಟಿನ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಆಗಿರುವಂಥ ನಮ್ಮ ವಿಜಯರಾಜ್ ಸಿಸೋಡಿಯಾರ್ ಅವರೇ ಮತ್ತು ಜಗದೀಶ್ ಅವರೇ, ನಿಜವಾಗಲೂ ಈ ದಿನ ನಮ್ಮ ರೋಟ್ರಿ ಮುಳಬಾಗಿಲು ಸೆಂಟ್ರಲ್ಲಿನ ಒಂದು ಕನಸು ನನಸಾಗುವಂತಹ ಒಂದು ಶುಭ ದಿನ ಅಂತ ಹೇಳ್ಬೋದು. ಹಲವಾರು ವರ್ಷಗಳಿಂದ ಈ ಮುಕ್ತಿಧಾಮವನ್ನು ನಾವು ಇಲ್ಲಿ ಮಾಡೋಣ ಅನ್ನುವಂತಹ ಒಂದು ಯೋಜನೆಯನ್ನು ನಾವೆಲ್ಲ ಕೂಡ ರೋಟ್ರಿ ಮುಳಬಾಗಿಲು ಸೆಂಟ್ರಲ್ ಪರವಾಗಿ ರಮೇಶು, ಕಾಡೇನಹಳ್ಳಿ ನಾಗರಾಜು ಹಾಗೂ ಎಲ್ಲ ಸದಸ್ಯರು ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡಿದ್ವಿ. ಅದನ್ನು ಸಕಾರಗೊಳಿಸೋದ್ರಲ್ಲಿ ಈಗಿನ ಅಧ್ಯಕ್ಷ ಆಗಿರುವಂಥ ಶಂಕರ್ ಅವರು ಮುಂಚೂಣಿಯಲ್ಲಿ ನಿಂತಿರೋದು ನಮ್ಮೆಲ್ಲರ ಒಂದು ಭಾಗ್ಯ ಅಂದ್ಬಿಟ್ಟಿದೆ. ನಾನು ಎಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಒಂದು ಶುಭಾಶಯಗಳನ್ನು ಮತ್ತು ಹಾರ್ದಿಕವಾದಂತಹ ಒಂದು ವಂದನೆಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರೊಂದಿಗೆ ನಮ್ಮ ಜಿಲ್ಲಾ ಪಾಲಕರಾದಂತಹ ಅನಿಲ್ ಗುಪ್ತಾರವರು ತಮ್ಮ ಅಮೂಲ್ಯವಾದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮೊಂದಿಗೆ ಜಿಲ್ಲೆಯ ಇತರೆ ರೋಟರಿ ಸಂಸ್ಥೆಗಳು, ಅದರಲ್ಲೂ ವಿಶೇಷವಾಗಿ ಬ್ಯಾಂಗ್ಳೂರು ಲೇಕ್ ಸೈಡ್ ರೋಟರಿ ಸಂಸ್ಥೆಯವರು ಮುಂದೆ ಬಂದು ಮತ್ತು ಬನ್ನೇರುಘಟ್ಟ ರೋಟರಿ ಸಂಸ್ಥೆಯವರು ಹಾಗೂ ಸೌತ್ ಪಿರೇಡು ಸೌತು ಹೀಗೆ ಹಲವಾರು ರೋಟರಿ ಸಂಸ್ಥೆಗಳು ಇದರಲ್ಲಿ ಮುಂದೆ ಬಂದಿವೆ. ಇದ್ರ ಜೊತೆಯಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಸದಸ್ಯರೆಲ್ಲರೂ ಕೂಡ ವಿಶೇಷವಾಗಿ ರಮೇಶ್ ಅವರು ಇರ್ಬೋದು, ಪ್ರಭಾಕರ್ ಇರ್ಬೋದು, ಸತ್ಯಣ್ಣ ಇರ್ಬೋದು, ಕಾಡೇನಹಳ್ಳಿ ನಾಗರಾಜ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದಂತಹ ಒಂದು ಕೊಡುಗೆಗಳನ್ನು ನೀಡೋದಕ್ಕೆ ಮುಂದೆ ಬಂದಿದ್ದಾರೆ. ಸರಿತಾ ಬಾಲಾಜಿ ಅವರು ಹಾಗೂ ನಮ್ಮ ವಲಯದ ನಮ್ಮ ಝೋನ್ ಚೇರ್ಮನ್ ಆಗಿರುವಂಥ ನಮ್ಮ ರಾಮಚಂದ್ರಪ್ಪನವರು, ಸೆಕ್ರೆಟರಿ ಆಗಿರುವಂಥ ರಾಜ್ಕುಮಾರ್ ಅವರು ಮತ್ತು ನಮ್ಮ TRF ಫೌಂಡೇಶನ್ನ ಡೆಪ್ಟಿ ಚೇರ್ಮನ್ ಆಗಿರುವಂಥ ನಮ್ಮ ಸುಧಾಕರ್ ಅವರು ಹಾಗೂ ಕೋಲಾರ ಅಧ್ಯಕ್ಷರಾದಂಥ ಪ್ರಭಾಕರು ಮತ್ತು ನಂದಿನಿ ಅಧ್ಯಕ್ಷ ಆದಂಥ ಶಶಿ ಅವರು ಹಾಗೂ ಮತ್ತು ಲೇಕ್ ಸೈಡಿನ ಅಧ್ಯಕ್ಷ ಆಗಿರುವಂಥ ರವಿ ಅವರು, ಕಾರ್ಯದರ್ಶಿಗಳಾದಂಥ ಶಶಿ ಅವರು, ಕೋಲಾರ ಲೇಕ್ ಸೈಡ್ ಹೀಗೆ ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ. ಮತ್ತು ಕಲೆಕ್ಟಿವ್ ಆ್ಯಕ್ಷನ್ ನಮ್ಮ ರಮೇಶ್ ಅವರು, ಇವರೆಲ್ಲರೂ ಕೂಡ ಮುಂದೆ ಬಂದು ಇದನ್ನು ಸಕ್ಸಸ್ ಮಾಡೋದರಲ್ಲಿ ತಮ್ಮ ಅಮೂಲ್ಯವಾದಂತಹ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದು ಕೆಲವೇ ದಿನಗಳಲ್ಲಿ ನಮ್ಮ ಒಂದು ಟಾರ್ಗೆಟ್ ಪ್ರಕಾರ, ಅಧ್ಯಕ್ಷರ ಒಂದು ಗುರಿ ಪ್ರಕಾರ 6 ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸಿ ಸಮಾಜಕ್ಕೆ ನೀಡಬೇಕು ಅಂತ ನಾವಿದ್ದೀವಿ. ಇದರೊಂದಿಗೆ ನಿಮ್ಮ ಮೀಡಿಯಾದವರು ಕೂಡ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀವು ನೀಡಿದ್ದೀರಾ. ಮುಂದೆ ಇದನ್ನು ಹೆಚ್ಚು ಪ್ರಚಾರ ಪಡಿಸಿ ಹಲವು ದಾನಿಗಳು ಮುಂದೆ ಬರೋ ಥರ ತಾವು ನಮಗೆ ಸಹಕರಿಸ್ತೀರಾ ಅಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ವಂದಿಸುತ್ತಾ ಈ ಕಾರ್ಯ ಶುಭಪ್ರದವಾಗಲಿ, ಸಮಾಜಕ್ಕೆ ಸರ್ವ ಜನಾಂಗದವ್ರಿಗೂ ಕೂಡ ಅಷ್ಟೇ, ಇದು ಕೇವಲ ಒಂದು ಕಮ್ಯುನಿಟಿಗೆ ಅನ್ನೋದಂತಿಲ್ಲ, ಎಲ್ರಿಗೂ ಕೂಡ ಇದರ ಒಂದು ಬಳಕೆಗೆ ಅನುಕೂಲವನ್ನು ಕಲ್ಪಿಸ್ಕೊಡುವಂಥ ಒಂದು ಸಮಾಜ ಮುಖ್ಯವಾದಂಥ ಒಂದು ಸರ್ವಿಸನ್ನು ರೋಟರಿ ಸಂಸ್ಥೆ ಮಾಡ್ತಾ ಇರೋದು ತುಂಬ ಶುಭದಾಯಕ ಅಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಹೇಳ್ತಾ ನನಗೊಂದು 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತಾಡಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟರಿ. ಮುಳಬಾಗಿಲು ರೋಟರಿ ಸೆಂಟ್ರಲಿನ ಒಂದು ಮಹತ್ವವಾದ ಕಾರ್ಯ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯ ಸುಮಾರು ವರ್ಷಗಳಿಂದ, ಕಾರಣ ಗೋವಿಂದಾಮ ಅಂತಂತ ತಿರುಪತಿಯಲ್ಲಿ ನಾನು ರವಿಯವರು ಸುಮಾರು ವರ್ಷಗಳಿಂದನೇ ನಾವು ಆ ಒಂದು ಪ್ರೋಗ್ರಾಮ್ಗೆ ಭೇಟಿ ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ನಮ್ಮ ಮುಳಬಾಗಿಲು ಮತ್ತು ಕೋಲಾರಲ್ಲಿ 2 ಕಡೆ ಮಾಡಬೇಕನ್ನೋ ಒಂದು ಮಾತನ್ನು ನಾವು ಅದನ್ನು ಪ್ರೇರೇಪಣೆಯಿಂದ ನಾವು ಕ್ರಮ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟವು. ಈ ಒಂದು ಕಾರ್ಯ ಇವತ್ತಿನ ದಿವಸ ಮುಳಬಾಗಿಲಲ್ಲಿ ಆಗ್ತಾ ಇರೋದು. ಇದಕ್ಕೆ ಸಹಕರಿಸ್ತಕ್ಕಂಥ ಬೆಂಗಳೂರು ಲೇಕ್ ಸೈಡ್ ಆಗ್ಬೋದು ಮತ್ತು ಇತರೆ ಹಲವಾರು ಕ್ಲಬ್ಗಳಾಗ್ಬೋದು. ಇವತ್ತಿನ ದಿವಸ ನಿಜವಾಗ್ಲೂ ನಮ್ಮ DG ಅವರು ಮತ್ತು ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಮುಳಬಾಗಿಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ಕೆ ಅವರು ಸದಾ ಕೈ ಜೋಡಿಸ್ತೀವಿ ಅಂತಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರಿಗೂ ಮತ್ತು ಇವತ್ತಿನ ದಿವಸ ಆಗಮಿಸಿರ್ತಕ್ಕಂಥ ಎಲ್ಲ ರೋಟ್ರಿ ಅಧ್ಯಕ್ಷರುಗಳು, ನಮ್ಮ ಝೋನ್ನ ಅಧ್ಯಕ್ಷರುಗಳಿಗೂ ಮತ್ತು ಝೋನ್ನು ಚೇರ್ಮನ್ರಿಗೂ ಮತ್ತು ವಿಶೇಷವಾಗಿ ನಮ್ಮ ಕಾರ್ಯದರ್ಶಿ, ಎಲ್ಲೇ ಒಂದು ಕಾರ್ಯಕ್ರಮ ನಮ್ಮ ಕೋಲಾರ ಝೋನ್ ಬಗ್ಗೆ ಭಾಳಷ್ಟು ಒಂದು
ಒಳ್ಳೆಯ ಒಂದು ಕಾಳಜಿ ವಹಿಸಿರ್ತಕ್ಕಂಥ ನಮ್ಮ ಮೇಡಮ್ ಅವ್ರು ನಿಜಕ್ಕೂ ನಾವು ಇಂಥ ಕಾರ್ಯದರ್ಶಿನ ಇವತ್ತು ನಮ್ಮ ಝೋನ್ಗೆ ಇದು ಬಹುಶಃ ಇದು ಮೂರನೇ ಸಲ ಭೇಟಿ ಅವ್ರದ್ದು. ಸೊ ಎಲ್ಲ ಕಾರ್ಯಕ್ರಮಕ್ಕೂ ಅವ್ರು ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುರಾರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಕಡೆಯಿಂದನೂ ನಾವು ಸಹಕಾರ ಕೊಡ್ತೀವಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಸೊ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಭಾಳಷ್ಟು ಸ್ಪಿರಿಟ್ ಆಗಿದ್ದಾರೆ. ಅವ್ರು ನಿಜಕ್ಕೂ ಅವರ ಒಂದು ಫಾಸ್ಟಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳು ನೋಡಿದಾಗ ನಿಜಕ್ಕೂ ಬೇರೆಯವರೆಗೂ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ನಮ್ಮ ಪ್ರಭಾಕರ್ ಅವರು ಇಂಥ ಒಂದು ಕಾರ್ಯಕ್ರಮನ ಅವರು ಕೈಗೆತ್ತಿಕೊಳ್ಳಿ ಅಂತಂದ್ಬಿಟ್ಟು ಆಶಿಸುತ್ತಾ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ, ಸೊ ಈ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಮುಳುವಾಗ್ಲಿನ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ರೋಟ್ರಿ. ಸರ್ ಏನು ಮುಳಬಾಗಿಲು ಸೆಂಟ್ರಲ್ ಕ್ಲಬ್ಬಿನ ವತಿಯಿಂದ ಭಾಳ ವರ್ಷಗಳಿಂದ ಒಂದು ಮಹತ್ವವಾಗಿರ್ತಕ್ಕಂಥ ಯೋಜನೆಯನ್ನು ಮಾಡಬೇಕು ಅಂದ್ಕೊಂಡಿದ್ದು ಇವತ್ತು ಫಲಕಾರಿಯಾಗಿರ್ತಕ್ಕಂಥದ್ದು ಭಾಳ ಸಂತೋಷಕರ ವಿಚಾರ. ಮುಕ್ತಿಧಾಮ ಅಂತಕ್ಕಂಥದ್ದು ಇಂದಿನ ಒಂದು ವರ್ಷಗಳಲ್ಲಿ ಇದನ್ನು ಚರ್ಚೆ ಮಾಡ್ತಾಯಿದ್ರು. ಆದರೆ ಈ ವರ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅವರು ಒಂದು ಅಧ್ಯಕ್ಷತೆಯಲ್ಲಿ ಅವರು ಸುಮಾರು 8 ತಿಂಗಳಿಂದ ಈ ಒಂದು ಪ್ರಾಜೆಕ್ಟನ್ನು ಅನುಷ್ಠಾನಕ್ಕೆ ತರಬೇಕಂತೇಳಿ ಸುಮಾರು ಸಾರಿ ಅವರು ಬೆಂಗಳೂರಿಗೆ ಎಲ್ಲ ಬಂದು ನಮ್ಮ ಅನಿಲ್ ಗುಪ್ತಾ ಅವರು ಡಿ ಜಿ ಅವರ ಹತ್ರ ಎಲ್ಲ ಮಾತನಾಡಿ ಈ ಸಾರಿ ನಮ್ಮ ಅವಧಿಯಲ್ಲಿ ಈ ಒಂದು ಮುಕ್ತಿಧಾಮದ ಒಂದು ಇದನ್ನು ಪ್ರಾಜೆಕ್ಟನ್ನು ಮುಗಿಸ್ಲೇಬೇಕು ಅಂತೇಳಿ ನಿಜವಾಗ್ಲೂ ಅವರು ಪ್ರಯತ್ನ ಮಾಡೋದ್ರಿಂದ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಮಾನ್ಯ ಶಾಸಕರು ಅಮೃತ ಹಸ್ತದಿಂದ ಇವತ್ತು ಅದನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಡಿ ಜಿ ಅವರಾಗಿರ್ತಕ್ಕಂಥ ಅನಿಲ್ ಗುಪ್ತಾ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಬಂದು ಇವತ್ತು ಶಂಕುಸ್ಥಾಪನೆ ಮಾಡಿ ಇವತ್ತು ಅವರು ಭಾಳ ಮಹತ್ವವಾಗಿ ನಮ್ಮ ಡಿ ಜಿ ಅವರು ಕೋಲಾರ ಒಂದು ಝೋನ್ಗೆ ಸಾಕಷ್ಟು ಇವತ್ತು ಪ್ರಾಜೆಕ್ಟ್ಗಳನ್ನು ಈ ವರ್ಷ ಕೊಟ್ಟಿದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಇದು ಕೂಡ ಒಂದು ಮಹತ್ವವಾಗಿರ್ತಕ್ಕಂಥ ರೋಟರಿ ಯೋಜನೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಯಾಕೆಂದರೆ ಸಾರ್ವಜನಿಕವಾಗಿ ಎಲ್ಲರಿಗೂ ಹಿಂದೆ ಕೊರೋನಾದಲ್ಲಿ ಆದಂಥ ಸಂದರ್ಭದಲ್ಲಿ ಜನತೆಗೆ ಆದಂಥ ಕಷ್ಟಗಳನ್ನು ನೀಗಿಸುವ ಒಂದು ಶಾಶ್ವತವಾಗಿರ್ತಕ್ಕಂಥ ಯೋಜನೆ ಇದು ಆಗಿದೆ. ಹಾಗಾಗಿ ರೋಟರಿ ಇದು ಒಂದು ಮಹತ್ವ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಹಾಗಾಗಿ ಈ ಒಂದು ಮುಳಬಾಗಿಲು ಸೆಂಟ್ರಲ್ನ ಎಲ್ಲ ಸದಸ್ಯರು, ಸದಸ್ಯರುಗಳು ಎಲ್ಲರೂ ಕೂಡ ಕೊಡುಗೆಯಿಂದ ಕೊಟ್ಟು ಬೆಂಗಳೂರು ಲೇಕ್ ಸೈಡಲ್ಲಿ ಮಹತ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರಿ ಮೇಡಮ್ ಅವರು ಅದಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಒಂದು ಝೋನ್ ಗವರ್ನರ್ಗೆ ಇದಕ್ಕೆಲ್ಲ ರೀತಿಯಿಂದ ಜೊತೆಯಲ್ಲಿದ್ದ ಎಲ್ಲ ಸಹಕಾರವನ್ನು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಾಜೆಕ್ಟಿಗೆ ನಮ್ಮ ಕೋಲಾರ ಝೋನಿಂದ ಹಲವಾರು ಅಧ್ಯಕ್ಷರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಕೋಲಾರ ಕ್ಲಬ್ಬಿನ ಪ್ರಭಾಕರ್ ಅವರು ಬಂದಿದ್ದಾರೆ, ಕಲೆಕ್ಟಿವ್ ಆ್ಯಕ್ಷನ್ ಇವರು ರಮೇಶ್ ಬಂದಿದ್ದಾರೆ, ಮತ್ತು ಲೇಕ್ ಸೈಡು ರವಿ ಅವರು ಮತ್ತು ಶಶಿಕುಮಾರ್ ಬಂದಿದ್ದಾರೆ, ಕೋಲಾರ ಸೆಂಟ್ರಲ್ ಕ್ಲಬ್ನ ಶಶಿಕುಮಾರ್ ಅವರು ಬಂದಿದ್ದಾರೆ. ಸೊ ಹೀಗಾಗಿ ನಮ್ಮ ರಾಘವೇಂದ್ರ ಸರು ಎಲ್ಲರೂ ಕೂಡ ಇದರಲ್ಲಿ ರೊಟೇರಿಯನ್ಸ್ ಕೂಡ ಭಾಗವಹಿಸಿರ್ತಕ್ಕಂಥದ್ದು ಭಾಳ ಸಂತೋಷ. ಇದಕ್ಕೆಲ್ಲ ಮಾಧ್ಯಮದವರು ಕೂಡ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಇದು ನಮ್ಮ ರೋಟರಿನಲ್ಲೇ ಒಂದು ಮಹತ್ವದ ಯೋಜನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದರ 2 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ ಅನಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ರೋಟರಿ. ನಾವಿವತ್ತು ಒಂದು ತುಂಬ ಶ್ರೇಷ್ಠವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿಕೊಂಡಿದ್ದೀವಿ. ಇದು ಯಾಕೆ ಶ್ರೇಷ್ಠ ಅಂದರೆ ಎಟ್ ದ ಎಂಡ್ ಆಫ್ ದ ಡೇ ಒಂದು ಹುಟ್ಟು ಸಾವು ನಿಶ್ಚಿತ, ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ತುಂಬ ನಮ್ಮ ಶಂಕರ್ದು ಒಂದು ಕನಸಿತ್ತು. ಇದನ್ನು ತುಂಬ ಒಂದು ಬ್ಯೂಟಿಫುಲ್ಲಾಗಿ ಮಾಡಬೇಕು, ಇದನ್ನು ಒಂದು ಗಾರ್ಡನ್ ಥರ ಮಾಡಬೇಕು, ಅಷ್ಟು ಬ್ಯೂಟಿಫುಲ್ ಆಗಿರಬೇಕು ಅಂತ ಸುಮಾರು ಸತಿ ತಿರುಪತಿ ಹೋಗಿ ಬಂದಿದ್ದಾರೆ. ಲಾಸ್ಟ್ 2.5-3 ತಿಂಗಳಿಂದ ನಾವು ತುಂಬಾ ಕೂತಿದ್ದೀವಿ. ಮೊನ್ನೆನೂ ರಾತ್ರಿ 10 ಗಂಟೆವರೆಗೆ ಮೀಟಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬರಬೇಕು, ಜನರಿಗೆ ಏನಾದರೂ ಒಂದು ಒಳ್ಳೇದು ಮಾಡಿಕೊಡ್ಬೇಕು ಅನ್ನೋದು ಅವ್ರದ್ದೊಂದು ಆಸೆ. ನಿಮ್ಮೆಲ್ಲರ ಸಹಕಾರದಿಂದ ಇದು ನೆರವೇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸೋಣ, ಇದನ್ನು ತುಂಬ ಚೆನ್ನಾಗಿ ಮಾಡೋಣ, ಒಂದು ಮಾದರಿ ಆಗಬೇಕು. ಬೇರೆ ಊರವರು ಬಂದು ನಮ್ಮೂರಲ್ಲಿ ಈ ಥರದ್ದು ಒಂದು ಮಾಡಬೇಕು. ಆಮೇಲೆ ಕರ್ಕೊಬಂದ್ಬಿಟ್ಟು ಇಲ್ಲಿ ಬಂದಾಗ ಅಟ್ಲೀಸ್ಟ್ ಆ ತೃಪ್ತಿ ಸಿಗಬೇಕು. ಆ ಥರ ಬ್ಯೂಟಿಫುಲ್ ಒಂದು ಚಿತಾಗಾರ ಮಾಡೋಣ ಅಂತ ನಿಮ್ಮೆಲ್ಲರ ಸಹಕಾರದೊಂದಿಗೆ ಶಂಕರ್ ಅವರ ಆಸೆ. ಅವ್ರು ಎದ್ರೆ ನಿಂತರೆ ಕೂತ್ರೆ ರಾತ್ರಿ ನಿದ್ದೆ ಇಲ್ಲೋ ಅದನ್ನೇ ಯೋಚನೆ ಮಾಡ್ತಾರೆ, ಇದು ಯಾವಾಗಪ್ಪ ರೆಡಿ ಆಗುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ನಾವೆಲ್ಲ ಸೇರಿ ಕೈ ಜೋಡಿಸಿ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.